ಸಂಕ್ರಾಂತಿ ಬಂತೂರು ತೋರುತ್ತು ಮನಸ್ಸಲ್ಲಿ ಮನಸ್ಸಲ್ಲಿ ತುಂಬಿತ್ತು ಎಳುಗಳ ನೀರಾಯಿತು ಕುಟುಂಬ ಮುಗಿದೋಯಿತು. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ಲರೂ ತುಂಬ ಚೆನ್ನಾಗಿ ಸಂಕ್ರಾಂತಿ ಹಬ್ಬನ ಆಚರಿಸಿದ್ದೀರಾ ಅಂತ ಅನ್ಕೋತೀನಿ. ನಾವು ಹೇಗೆ ಸಂಕ್ರಾಂತಿ ಹಬ್ಬ ಮಾಡಿದ್ವಿ ಅನ್ನೋದನ್ನು ಒಂದು ಸಣ್ಣ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಕಿ ತೇಜು. ವೆಲ್ಕಮ್ ಬ್ಯಾಕ್ ಟು ಲಕ್ಕಿ ತೇಜು ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ನಾನು ಸಂಕ್ರಾಂತಿ ಹಬ್ಬದಲ್ಲಿ ನನ್ನ ತವ್ರ ಮನೆಗೆ ಹೋಗಿದ್ದೆ, ಶಿವಮೊಗ್ಗ. ಅಮ್ಮರ ಮನೆಯಲ್ಲಿ ಈ ಒಂದು ಹಬ್ಬನ ಮಾಡಿದ್ವಿ. ಅವತ್ತಿನ ದಿನ ಹೇಗಿತ್ತು, ಏನೇನೆಲ್ಲ ಅಡುಗೆ ಮಾಡಿದ್ವಿ ಅನ್ನೋದನ್ನು ಇವತ್ತು ನೋಡೋಣ. ಮೊದಲಿಗೆ ಅಮ್ಮ ಮತ್ತು ನಮ್ಮ ತಮ್ಮನ ಹೆಂಡತಿ ಅಕ್ಷತಾ ಎಲ್ಲ ಪೂಜೆ ಎಲ್ಲ ರೆಡಿ ಮಾಡಿದರು. ನಾನು ಪೂಜೆಗೆ, ಟಿಫನ್ಗೆ ಮತ್ತು ನೈವೇದ್ಯಕ್ಕೆ ಎಲ್ಲ ಅಡುಗೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಇವತ್ತಿನ ದಿನ ಖಾರ ಪೊಂಗಲ್ ಮಾಡೋಣ ಅಂತೇಳಿ ಸ್ಪೆಷಲ್ಲಾಗಿ ನಾನು ಗೋಧಿ ನುಚ್ಚಿಂದ ಖಾರ ಪೊಂಗಲ್ ಮಾಡ್ತಾಯಿದ್ದೀನಿ. ತರಕಾರಿ ಎಲ್ಲ ಹಾಕ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ, ನೋಡೋಣ ಅಂತೇಳಿ ರೆಡಿ ಮಾಡ್ತಾಯಿದ್ದೀನಿ. ಚೆನ್ನಾಗಿತ್ತು ಸಹ, ತುಂಬ ಚೆನ್ನಾಗಾಯಿತು. ಅದನ್ನು ಒಂದು 3 ವಿಷಲ್ ಹೊಡೆಸಿದ್ದೀನಿ. ಹೆಸರುಬೇಳೆ, ಗೋಧಿ ನುಚ್ಚು, ತರಕಾರಿ ಎಲ್ಲ ಹಾಕ್ಬಿಟ್ಟು ಒಂದು 3 ವಿಷಲ್ ಹೊಡೆಸಿದ್ದೀನಿ. ತುಂಬ ಮೆತ್ತಗಾಗಿದೆ. ಇವಾಗ ಅಡುಗೆ ಎಲ್ಲ ರೆಡಿ ಮಾಡಿ ಅದಕ್ಕೆ ಒಗ್ಗರಣೆ ಎಲ್ಲ ಕೊಡೋಣ ಅಂತೇಳಿ ನಾನು ರೆಡಿ ಮಾಡ್ತಾಯಿದ್ದೀನಿ. ಇನ್ನು ಉಳಿದಿದ್ದ ಕೆಲಸ ಮನೆಯಲ್ಲಿ ಅಮ್ಮ ಮತ್ತು ಅಕ್ಷತಾ, ನಮ್ಮ ತಮ್ಮನ ಹೆಂಡತಿ ಎಲ್ಲ ರೆಡಿ ಮಾಡ್ತಾಯಿದ್ರು. ನಾನು ಅಡುಗೆ ಕೆಲಸಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಈಗ ಖಾರ ಪೊಂಗಲ್ಗೆ ಒಂದು 2-3 ವಿಷಲ್ ಹೊಡೆಸಿದ ಮೇಲೆ ಅದಕ್ಕೆ ಒಗ್ಗರಣೆ ಕೊಟ್ಟು ತಿಳಿ ಸಾಂಬಾರು ಮಾಡಿ ಮತ್ತು ಗೋಧಿ ಹುಗ್ಗಿ ಮಾಡೋಣ ಅಂತೇಳಿ ಇಷ್ಟನ್ನು ನಾನು ರೆಡಿ ಮಾಡ್ತಾಯಿದ್ದೀನಿ. ಇಟ್ಕೊಳಕ್ಕೊಬ್ರು ಬೇಕಿತ್ತು, ನೀವು ಹೋಗ್ಬಿಟ್ಟೆ. ಮೊದಲು ನನ್ನ ಮಕ್ಕಂತ ಹೋದೆ. ಮತ್ತೆ ಏನು ಮಾಡಲಿ ಅಂತ ಐಡಿಯಾ ಮಾಡಿ. ಪೂಜೆ ತಕ್ಕ ಹೋಗ್ಬರ್ರಿ. ಹೋಗಿದಾರಂತ ಹೋಗ್ರಿ. ಎಷ್ಟೊತ್ತು ಹೋಗ್ರಿ. ಹೋಗ್ತೀನಿ ಟೈಮಕ್ಕಂತ ಹೇಳಿ. ತಿಂಡಿ ತಿಂಡಿ ಆತಿಂದ ಎಷ್ಟೊಂದು ಮಾಡಿ ಅಲ್ಲಿ ಹೋಗ್ಬಾ. ಸತಿ ಹಾಕತ್ತೆ ಹೋಗ್ಬಾ. ಏನಾಗಲ್ಲ ಇಷ್ಟೊತ್ತೆ ಆಗಿತ್ತು. ನಾನು ಫೋನ್ ಮಾಡಿ ಹೇಳ್ತೀನಿ. ನಾನು ಹಂಗೆ ಆಗಲ್ಲ ಕಮ್ಮ, ಹುಡುಗರು ಬೇರೆ ಬರ್ತಾರೆ. ತೋಟಕ್ಕೆ ಇಲ್ಲಿ ಹೊಸ ಇಲ್ಲ ಕಣ. ನಾನ್ ಬೇರೆ ಅಪ್ಪು ಫೋನ್ ಮಾಡಿದ್ರೆ ದೂರಾಗಿದ್ದೀನಿ ಅಂತ ಏನಾಗಲ್ಲ. ಫೋನ್ ಮಾಡಿದ್ರೆ ನಾನು ಹೇಳ್ತೀನಿ. ರೆಡಿ ಮಾಡಿದೀನಿ, ಸುಮ್ಮನೆ. ಅದು ಅಷ್ಟೊಂದು ಹೇಳ್ಬಿಟ್ಟು ಮಾಡ್ಬಿಟ್ಟು ಹೋಗು. ನಾವೇಳ ಅರ್ಥಕ್ತಿಲ್ಲ ನಿನಗೆ. ನೀವೆಲ್ಲ ಅರ್ಥಾಗ್ತೈತೆ. ಹುಡುಗರು ಫೋನ್ ಇವಾಗ ಖಾರ ಪೊಂಗಲ್ಗೆ ನಾನು ಒಗ್ಗರಣೆ ಕೊಡ್ತಾಯಿದ್ದೀನಿ. ಈರುಳ್ಳಿ ಮತ್ತು ಟೊಮೊಟೊ 1-2 ಹಾಕಿ, ಸ್ವಲ್ಪ ಗರಂ ಮಸಾಲ, ಅರಶಿನ ಪುಡಿ ಮತ್ತು ಉಪ್ಪು ಇನ್ನೂ ಸ್ವಲ್ಪ ಹಾಕ್ಬಿಟ್ಟು ನಾನು ಇವಾಗ ಒಗ್ಗರಣೆ ಕೊಡ್ತಾಯಿದ್ದೀನಿ. ಅದಕ್ಕೆ ಬೇಕಾದರೆ ಸ್ವಲ್ಪ ಇದು ಬಿಸಿಬೇಳೆ ಬಾತ್ ಪೌಡರ್ ಇರುತ್ತಲ್ಲ, ಅದನ್ನು ಬೇಕಾದರೆ ಹಾಕ್ಬೋದು. ಆದರೆ ಇದು ಬಿಸಿಬೇಳೆ ಬಾತ್ ಆಗುತ್ತೆ. ಅದಕ್ಕೆ ಬದಲಾಗಿ ನಾನು ಗರಂ ಮಸಾಲ ಅಷ್ಟೇ ಹಾಕಿದ್ದೀನಿ. ಒಗ್ಗರಣೆ ಕೊಟ್ಟು ಎಲ್ಲ ಆದಮೇಲೆ ಸ್ವಲ್ಪ ಮೇಲೆ ಕೊಬ್ಬರಿ ತುರಿ ಹಾಕಿದರೆ ಇದು ಖಾರ ಪೊಂಗಲ್ ರೆಡಿ ಆಗೋಯ್ತು.
ಗೋಧಿ ನುಚ್ಚಲ್ಲಿ ಮಾಡಿರುವಂಥ ಖಾರ ಪೊಂಗಲ್ಲು. ನೆಕ್ಸ್ಟ್ ಇವಾಗ ತಿಳಿ ಸಾಂಬಾರು ಮತ್ತು ಗೋಧಿ ಪಾಯಸ, ಗೋಧಿ ಹುಗ್ಗಿ ಮಾಡಬೇಕು. ಅದನ್ನು ಬೇಗ ಬೇಗ ರೆಡಿ ಮಾಡ್ತೀನಿ. ಮತ್ತು ನಮ್ಮ ಅಕ್ಷತಾ ಅವರ ತಮ್ಮ ಬಂದಿದ್ದರು, ಅವರು ಊರಿಗೆ ಹೋಗ್ತೀನಿ ಅಂತೇಳಿ ಹಠ ಮಾಡ್ತಾಯಿದ್ರು. ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ವಿ, ಊಟ ಮಾಡ್ಕೊಂಡು ಹೋಗು ಅಂತ ಹೇಳಿ. ನೆಕ್ಸ್ಟ್ ಅಮ್ಮ ಕಸ ನೆಲ ಒರೆಸ್ತಾ ಇದ್ದಾರೆ, ಅಕ್ಷತಾ ಪೂಜೆ ಮಾಡ್ತಾ ಇದ್ದಾಳೆ. ಬೆಲ್ಲ ತಿಂದು ಏನು ಹೇಳ್ಬೇಕಮ್ಮ? ಒಳ್ಳೆ ಮಾತಾಡು. ಬಾವು ನೋಡಿ, ಈ ರೀತಿಯಾಗಿದೆ ಪೊಂಗಲ್ಲು, ಖಾರ ಪೊಂಗಲ್ಲು. ತುಂಬ ಚೆನ್ನಾಗಾಗಿತ್ತು. ನೆಕ್ಸ್ಟ್ ಇವಾಗ ತಿಳಿ ಸಾಂಬಾರಿಗೆ ಒಗ್ಗರಣೆ ಕೊಡ್ತಾಯಿದ್ದೀನಿ. ಇದು ನಮ್ಮ ಮನೆ ಹಿಂದೆ ಇರುವಂಥ ಕರಿಬೇವು ಗಿಡ. ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಕರಿಬೇವು. ನಾನು ಊರಿಗೆ ಹೋದಾಗೆಲ್ಲ ತೊಗೊಬರ್ತೀನಿ. ನೆಕ್ಸ್ಟ್ ಇನ್ನು ಸಾಂಬಾರು ಮತ್ತು ಅನ್ನ ಹುಗ್ಗಿ ಮಾಡೋಣ ಅಂತೇಳಿ ರೆಡಿ ಮಾಡ್ತಾಯಿದ್ದೀನಿ. ಇಲ್ಲಿದ್ದೆ ಓದ್ಸತಿ ಇದ್ದಿಲ್ಲ. ಅಡುಗೆ ಪೂರ್ತಿ ಫೈನಲ್ ಆಗಿ ರೆಡಿ ಆಯಿತು. ಇವಾಗ ಅಮ್ಮ ಬಂದು ಏನೇನು ಮಾಡಿದ್ದೀನಿ, ಹೆಂಗಾಗಿದೆ ಅಂತೇಳಿ ಬಂದು ನೋಡ್ತಾ ಇದ್ದಾರೆ. ಎಲ್ಲ ರೆಡಿಯಾಗಿದೆ. ನೋಡಿ, ತಿಳಿ ಸಾಂಬಾರು, ಖಾರ ಪೊಂಗಲ್ಲು ಮತ್ತು ಗೋಧಿ ಹುಗ್ಗಿ, ರೈಸು ಇಷ್ಟನ್ನು ರೆಡಿ ಮಾಡಿದೆ. ಇವಾಗ ಪೂಜೆ ಮಾಡ್ತಾ ಇದ್ದಾಳೆ ಅಕ್ಷತಾ. ನೆಕ್ಸ್ಟು ನಾನು ನಮ್ಮ ಅಳಿಯನ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ. ಇಲ್ಲಿಗೆ ಇವತ್ತಿನ ವಿಡಿಯೋ ಮತ್ತು ಸಂಕ್ರಾಂತಿಯ ಸ್ಪೆಷಲ್ ಅಡುಗೆ ಮತ್ತು ಪೂಜೆ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ತಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದಲ್ಲಿ ಒಂದು ಲೈಕು ಮತ್ತು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದಂಥ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ.